ಓಂ ಶಾಂತಿ. ದಿನಾಂಕ 4/5/2024. ಪ್ರಾತಃ ಮುರಳಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆ ಏನನ್ನು ತಿಳಿಸುತ್ತಾರೆ ಅದು ನಿಮ್ಮ ಮನದಲ್ಲಿ ಮುದ್ರಿತ ಆಗಬೇಕು. ನೀವು ಇಲ್ಲಿ ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಂದಿದ್ದೀರಿ. ಅಂದ ಮೇಲೆ ಧಾರಣೆಯನ್ನು ಸಹ ಮಾಡಬೇಕು. ತಂದೆ ಏನನ್ನು ತಿಳಿಸುತ್ತಾರೆ ಅದು ನಿಮ್ಮ ಮನದಲ್ಲಿ ಮುದ್ರಿತ ಆಗಬೇಕು. ನೀವು ಇಲ್ಲಿ ಸೂರ್ಯವಂಶಿ ಮನೆತನದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು ಬಂದಿದ್ದೀರಿ. ಅಂದ ಮೇಲೆ ಧಾರಣೆಯನ್ನು ಸಹ ಮಾಡಬೇಕು. ಪ್ರಶ್ನೆ: ಸದಾ ರಿಫ್ರೆಶ್ ಆಗಿರುವುದಕ್ಕೆ ಸಾಧನವೇನು? ಸದಾ ರಿಫ್ರೆಶ್ ಆಗಿರುವುದಕ್ಕೆ ಸಾಧನವೇನು? ಉತ್ತರ: ಯಾವ ರೀತಿ ಬೇಸಿಗೆಯಲ್ಲಿ ಫ್ಯಾನ್ ನಡೆಸುತ್ತಾರೆ, ಆಗ ರಿಫ್ರೆಶ್ ಮಾಡಿಬಿಡುತ್ತದೆ. ಅದೇ ರೀತಿ ಸದಾ ಸ್ವದರ್ಶನ ಚಕ್ರ ತಿರುಗಿಸುತ್ತೀರಿ, ಆಗ ರಿಫ್ರೆಶ್ ಆಗುತ್ತೀರಿ. ಮಕ್ಕಳು ಕೇಳುತ್ತಾರೆ, ಸ್ವದರ್ಶನ ಚಕ್ರಧಾರಿ ಆಗುವುದಕ್ಕೆ ಎಷ್ಟು ಸಮಯ ಹಿಡಿಸುತ್ತದೆ? ಮಕ್ಕಳೇ, 1 ಕ್ಷಣ. ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿ ಖಂಡಿತ ಆಗಬೇಕು. ಏಕೆಂದರೆ ಇದರಿಂದಲೇ ನೀವು ಚಕ್ರವರ್ತಿ ರಾಜರಾಗುತ್ತೀರಿ. ಸ್ವದರ್ಶನ ಚಕ್ರವನ್ನು ತಿರುಗಿಸುವವರು ಸೂರ್ಯವಂಶಿ ಆಗುತ್ತಾರೆ. ಓಂ ಶಾಂತಿ. ಫ್ಯಾನ್ ಸಹ ತಿರುಗುತ್ತದೆ, ಎಲ್ಲರಿಗೂ ರಿಫ್ರೆಶ್ ಮಾಡುತ್ತದೆ. ನೀವು ಕೂಡ ಸ್ವದರ್ಶನ ಚಕ್ರಧಾರಿಯಾಗಿ ಕುಳಿತುಕೊಳ್ಳುತ್ತೀರಿ, ಆಗ ಬಹಳ ರಿಫ್ರೆಶ್ ಆಗುತ್ತೀರಿ. ಸ್ವದರ್ಶನ ಚಕ್ರದ ಅರ್ಥವನ್ನು ಸಹ ಯಾರೂ ತಿಳಿದಿಲ್ಲ. ಅಂದ ಮೇಲೆ ಅವರಿಗೆ ತಿಳಿಸಿಕೊಡಬೇಕು. ತಿಳಿದುಕೊಳ್ಳುವುದಿಲ್ಲವೆಂದರೆ ಚಕ್ರವರ್ತಿ ರಾಜ ಆಗುವುದಿಲ್ಲ. ನಾವು ಚಕ್ರವರ್ತಿ ರಾಜ ಆಗಲು ಸ್ವದರ್ಶನ ಚಕ್ರಧಾರಿ ಆಗಿದ್ದೇವೆ ಎಂಬುದು ಸ್ವದರ್ಶನ ಚಕ್ರಧಾರಿಗೆ ನಿಶ್ಚಯವಾಯಿತು. ಶ್ರೀಕೃಷ್ಣನಿಗೂ ಚಕ್ರವನ್ನು ತೋರಿಸುತ್ತಾರೆ. ಲಕ್ಷ್ಮೀನಾರಾಯಣ ಕಂಬೈಂಡ್ ಆಗಿರುವವರಿಗೂ ಕೊಡುತ್ತಾರೆ, ಒಬ್ಬರಿಗೂ ಸಹ ಕೊಡುತ್ತಾರೆ. ಸ್ವದರ್ಶನ ಚಕ್ರವನ್ನು ಸಹ ತಿಳಿಯಬೇಕು, ಆಗಲೇ ಚಕ್ರವರ್ತಿ ರಾಜರಾಗುತ್ತೀರಿ. ವಿಚಾರ ಅಂತೂ ಬಹಳ ಸಹಜ ಆಗಿದೆ. ಮಕ್ಕಳು ಕೇಳುತ್ತಾರೆ, ಬಾಬಾ, ಸ್ವದರ್ಶನ ಚಕ್ರಧಾರಿ ಆಗುವುದಕ್ಕೆ ಎಷ್ಟು ಸಮಯ ಹಿಡಿಸುತ್ತದೆ? ಮಕ್ಕಳೇ, 1 ಕ್ಷಣ. ಅನಂತರ ನೀವು ವಿಷ್ಣುವಂಶಿ ಆಗುತ್ತೀರಿ. ದೇವತೆಗಳಿಗೆ ವಿಷ್ಣುವಂಶಿ ಎಂದೇ ಹೇಳುವರು. ವಿಷ್ಣುವಂಶಿ ಆಗುವುದಕ್ಕೂ ಮೊದಲು ಶಿವವಂಶಿ ಆಗಬೇಕಾಗುತ್ತದೆ. ನಂತರ ಬಾಬಾ ಸೂರ್ಯವಂಶಿ ಮಾಡುತ್ತಾರೆ. ಅಕ್ಷರವಂತೂ ಬಹಳ ಸಹಜ ಆಗಿದೆ. ನಾವು ಹೊಸ ವಿಶ್ವದಲ್ಲಿ ಸೂರ್ಯವಂಶಿ ಆಗುತ್ತೇವೆ. ನಾವು ಹೊಸ ಜಗತ್ತಿನ ಮಾಲೀಕ ಚಕ್ರವರ್ತಿ ಆಗುತ್ತೇವೆ. ಸ್ವದರ್ಶನ ಚಕ್ರಧಾರಿಗಳೇ ವಿಷ್ಣುವಂಶಿ ಆಗುವುದರಲ್ಲಿ 1 ಕ್ಷಣ ಹಿಡಿಸುತ್ತದೆ. ಮಾಡುವಂಥವರು ಶಿವಬಾಬಾ ಆಗಿದ್ದಾರೆ. ಶಿವಬಾಬಾ ವಿಷ್ಣುವಂಶಿ ಮಾಡುತ್ತಾರೆ, ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಇದಂತೂ ಮಕ್ಕಳಿಗೆ ತಿಳಿದಿದೆ. ಸತ್ಯುಗದಲ್ಲಿ ವಿಷ್ಣುವಂಶಿ ಇರುತ್ತಾರೆ, ಇಲ್ಲಿ ಅಲ್ಲ. ಇದು ವಿಷ್ಣುವಂಶಿ ಆಗುವ ಯುಗ ಆಗಿದೆ. ನೀವು ಇಲ್ಲಿ ವಿಷ್ಣುವಂಶಿಯಲ್ಲಿ ಬರುವುದಕ್ಕಾಗಿಯೇ ಬರುತ್ತೀರಿ. ಅವರಿಗೆ ಸೂರ್ಯವಂಶಿ ಎನ್ನುತ್ತಾರೆ. ಜ್ಞಾನ ಸೂರ್ಯವಂಶಿ ಎಂಬ ಶಬ್ದ ಬಹಳ ಚೆನ್ನಾಗಿದೆ. ವಿಷ್ಣು ಸತ್ಯುಗದ ಮಾಲೀಕ ಆಗಿದ್ದರು. ಅವರಲ್ಲಿ ಲಕ್ಷ್ಮೀನಾರಾಯಣ ಇಬ್ಬರೂ ಇದ್ದಾರೆ. ಮಕ್ಕಳು ಇಲ್ಲಿ ಲಕ್ಷ್ಮೀನಾರಾಯಣ ಅಥವಾ ವಿಷ್ಣುವಂಶಿ ಆಗಲು ಬಂದಿದ್ದಾರೆ. ಇದರಲ್ಲಿ ಬಹಳ ಖುಷಿ ಇರುತ್ತದೆ. ಹೊಸ ಜಗತ್ತು, ಹೊಸ ವಿಶ್ವದಲ್ಲಿ ಸುವರ್ಣ ಯುಗ ವಿಶ್ವದಲ್ಲಿ ವಿಷ್ಣುವಂಶಿ ಆಗಬೇಕು. ಇದಕ್ಕಿಂತ ಶ್ರೇಷ್ಠ ಪದವಿ ಇಲ್ಲ. ಇದರಲ್ಲಂತೂ ಬಹಳ ಖುಷಿಯಾಗಬೇಕು. ಪ್ರದರ್ಶನಿಯಲ್ಲಿ ನೀವು ತಿಳಿಸುತ್ತೀರಿ, ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ ಹೇಳಿ. ಇದು ಬಹಳ ದೊಡ್ಡ ಯೂನಿವರ್ಸಿಟಿ ಆಗಿದೆ. ಇದಕ್ಕೆ ಆತ್ಮೀಯ ಸ್ಪಿರಿಚುವಲ್ ಯೂನಿವರ್ಸಿಟಿ ಎನ್ನಲಾಗುತ್ತದೆ. ಈ ಚಿತ್ರದಲ್ಲಿ ಗುರಿ ಉದ್ದೇಶ ಇದೆ. ಮಕ್ಕಳು ಇದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು. ಮಕ್ಕಳು ತಿಳಿಸುವುದಕ್ಕೆ 1 ಕ್ಷಣ ತೆಗೆದುಕೊಳ್ಳುವುದಕ್ಕೆ ಏನೆಂದು ಬರೆಯಬೇಕು? ನೀವು ತಿಳಿಸಲು ಸಾಧ್ಯವಿದೆ. ಅದರಲ್ಲಿ ಬರೆಯಲಾಗಿದೆ, ಖಂಡಿತ ನಾವು ವಿಷ್ಣುವಂಶಿ ದೇವತೆ ಆಗಿದ್ದೆವು, ಅಂದರೆ ದೇವತಾ ಕುಲದವರಾಗಿದ್ದೆವು, ಸ್ವರ್ಗದ ಮಾಲೀಕರಾಗಿದ್ದೆವು. ತಂದೆ ತಿಳಿಸುತ್ತಾರೆ,
ಮಧುರಾತಿ ಮಧುರ ಮಕ್ಕಳೇ, ಭಾರತದಲ್ಲಿ ಇಂದಿನಿಂದ 5000 ವರ್ಷದ ಮೊದಲು ನೀವು ಸೂರ್ಯವಂಶಿ ದೇವತೆ ಆಗಿದ್ದಿರಿ. ಈಗ ಮಕ್ಕಳ ಬುದ್ಧಿಯಲ್ಲಿ ಬಂದಿದೆ. ಶಿವ್ ಬಾಬಾ ಮಕ್ಕಳಿಗೆ ಹೇಳುತ್ತಾರೆ, ಹೇ ಮಕ್ಕಳೇ, ಸತ್ಯುಗದಲ್ಲಿ ನೀವು ಸೂರ್ಯವಂಶಿ ಆಗಿದ್ದೀರಿ. ಶಿವ್ ಬಾಬಾ ಸೂರ್ಯವಂಶಿ ಮನೆತನವನ್ನು ಸ್ಥಾಪನೆ ಮಾಡಲು ಬಂದಿದ್ದರು. ನಿಜವಾಗಿಯೂ ಭಾರತ ಸ್ವರ್ಗ ಆಗಿತ್ತು. ಇವರೇ ಪೂಜ್ಯರಾಗಿದ್ದರು. ಯಾರೊಬ್ಬರೂ ಪೂಜಾರಿ ಇರಲಿಲ್ಲ. ಪೂಜೆಯ ಯಾವುದೇ ಸಾಮಗ್ರಿ ಇರಲಿಲ್ಲ. ಈ ಶಾಸ್ತ್ರಗಳಲ್ಲಿಯೇ ಪೂಜೆಯ ಸಂಪ್ರದಾಯ ಇತ್ಯಾದಿ ಬರೆಯಲಾಗಿದೆ. ಇದು ಸಾಮಗ್ರಿಯಾಗಿದೆ. ಅಂದ ಮೇಲೆ ಪಾರಲೌಕಿಕ ತಂದೆ ಶಿವಬಾಬಾ ತಿಳಿಸುತ್ತಾರೆ, ಅವರು ಜ್ಞಾನದ ಸಾಗರ, ಮನುಷ್ಯ ಸೃಷ್ಟಿಯ ಬೀಜರೂಪ. ಅವರಿಗೆ ವೃಕ್ಷಪತಿ ಅಥವಾ ಬೃಹಸ್ಪತಿ ಎಂದು ಹೇಳುತ್ತಾರೆ. ಬೃಹಸ್ಪತಿಯ ದಶೆ ಶ್ರೇಷ್ಠಾತಿ ಶ್ರೇಷ್ಠವಾಗಿರುತ್ತದೆ. ವೃಕ್ಷಪತಿ ನಿಮಗೆ ತಿಳಿಸುತ್ತಿದ್ದಾರೆ, ನೀವು ಪೂಜ್ಯ ದೇವತೆಯಾಗಿದ್ದೀರಿ, ನಂತರ ಪೂಜಾರಿಯಾದಿರಿ. ದೇವತೆಗಳು ಯಾರು ನಿರ್ವಿಕಾರಿಯಾಗಿದ್ದರು, ಅವರು ನಂತರ ಎಲ್ಲಿಗೆ ಹೋದರು? ಖಂಡಿತ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ಕೆಳಗೆ ಇಳಿಯುತ್ತಾರೆ. ಅಂದ ಮೇಲೆ ಒಂದೊಂದು ಅಕ್ಷರವನ್ನು ನೋಟ್ ಮಾಡಿಕೊಳ್ಳಬೇಕು. ಹೃದಯದಲ್ಲೋ ಅಥವಾ ಕಾಗದದಲ್ಲೋ. ಇದನ್ನು ಯಾರು ತಿಳಿಸುತ್ತಾರೆ? ಶಿವಬಾಬಾ. ಅವರೇ ಸ್ವರ್ಗವನ್ನು ರಚಿಸುತ್ತಾರೆ. ಶಿವಬಾಬಾರವರೇ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುತ್ತಾರೆ. ತಂದೆಯ ಹೊರತಾಗಿ ಮತ್ಯಾರೂ ಕೊಡಲು ಸಾಧ್ಯವಿಲ್ಲ. ಲೌಕಿಕ ತಂದೆಯಂತೂ ದೇಹಧಾರಿಯಾಗಿದ್ದಾರೆ. ನೀವು ತನ್ನನ್ನು ಆತ್ಮನೆಂದು ತಿಳಿದು ಪಾರಲೌಕಿಕ ತಂದೆಯನ್ನು ಬಾಬಾ ಎಂದು ನೆನಪು ಮಾಡುತ್ತೀರಿ. ಆಗ ಬಾಬಾ ಹೇ ಮಕ್ಕಳೇ ಎಂದು ಪ್ರತ್ಯುತ್ತರ ನೀಡುತ್ತಾರೆ. ಅಂದ ಮೇಲೆ ಪಾರಲೌಕಿಕ ತಂದೆ ಆದರಲ್ಲವೇ? ಮಕ್ಕಳೇ, ನೀವು ಸೂರ್ಯವಂಶಿ ದೇವತೆ ಪೂಜ್ಯರಾಗಿದ್ದೀರಿ. ನಂತರ ನೀವು ಪೂಜಾರಿಯಾದಿರಿ. ಇದು ರಾವಣನ ರಾಜ್ಯ ಆಗಿದೆ. ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ. ಆದರೂ ಸುಡುವುದೇ ಇಲ್ಲ. 12 ತಿಂಗಳ ನಂತರ ಪುನಃ ರಾವಣನನ್ನು ಸುಡುತ್ತಾರೆ. ಅಂದರೆ ನಾವು ರಾವಣ ಸಂಪ್ರದಾಯದವರಾಗಿದ್ದೇವೆ ಎಂಬುದನ್ನು ಸಾಬೀತುಪಡಿಸಿ ತೋರಿಸುತ್ತಾರೆ. ರಾವಣ ಅಂದರೆ ಪಂಚವಿಕಾರಗಳ ರಾಜ್ಯ ಕಾಯಂ ಆಗಿದೆ. ಸತ್ಯುಗದಲ್ಲಿ ಎಲ್ಲರೂ ಶ್ರೇಷ್ಠಾಚಾರಿ ಆಗಿದ್ದರು. ಈಗ ಕಲಿಯುಗ ಹಳೆಯ ಭ್ರಷ್ಟಾಚಾರಿ ಜಗತ್ತಾಗಿದೆ. ಈ ಚಕ್ರ ತಿರುಗುತ್ತಿರುತ್ತದೆ. ಈಗ ನೀವು ಪ್ರಜಾಪಿತ ಬ್ರಹ್ಮವಂಶಿ ಸಂಗಮ ಯುಗದಲ್ಲಿದ್ದೀರಿ. ನಾವು ಬ್ರಾಹ್ಮಣರಾಗಿದ್ದೇವೆ ಎಂಬುದು ನಿಮ್ಮ ಬುದ್ಧಿಯಲ್ಲಿದೆ. ಈಗ ಶೂದ್ರ ಕುಲದವರಲ್ಲ. ಈ ಸಮಯ ಇರುವುದೇ ಆಸುರಿ ರಾಜ್ಯ. ತಂದೆಗೆ ಹೇ ದುಃಖಾರ್ಥ ಸುಖಕರ್ತ ಎಂದು ಹೇಳುತ್ತಾರೆ. ಈಗ ಸುಖ ಎಲ್ಲಿದೆ? ಸತ್ಯುಗದಲ್ಲಿ. ದುಃಖ ಎಲ್ಲಿದೆ? ದುಃಖವಂತೂ ಕಲಿಯುಗದಲ್ಲಿದೆ. ದುಃಖಹರ್ತ ಸುಖಕರ್ತ ಶಿವಬಾಬಾನೇ ಆಗಿದ್ದಾರೆ. ಅವರು ಸುಖದ ಆಸ್ತಿಯನ್ನೇ ಕೊಡುತ್ತಾರೆ. ಸತ್ಯುಗಕ್ಕೆ ಸುಖಧಾಮ ಎನ್ನಲಾಗುತ್ತದೆ. ಅಲ್ಲಿ ದುಃಖದ ಹೆಸರೂ ಇಲ್ಲ. ನಿಮ್ಮ ಆಯಸ್ಸು ಸಹ ದೀರ್ಘವಾಗಿರುತ್ತದೆ. ಅಳುವ ಅವಶ್ಯಕತೆ ಇಲ್ಲ. ಸಮಯಕ್ಕೆ ಸರಿಯಾಗಿ ಹಳೆಯ ಶರೀರವನ್ನು ಬಿಟ್ಟು ಮತ್ತೊಂದನ್ನು ತೆಗೆದುಕೊಳ್ಳುತ್ತಾರೆ. ಈಗ ಶರೀರಕ್ಕೆ ವಯಸ್ಸಾಗಿದೆ ಎಂದು ತಿಳಿಯುತ್ತಾರೆ. ಮೊದಲು ಮಗು ಸತೋಗುಣಿಯಾಗಿರುತ್ತದೆ. ಆದ್ದರಿಂದ ಮಕ್ಕಳನ್ನು ಬ್ರಹ್ಮಜ್ಞಾನಿಗಿಂತಲೂ ಶ್ರೇಷ್ಠರೆಂದು ತಿಳಿಯುತ್ತಾರೆ. ಏಕೆಂದರೆ ಅವರಂತೂ ಎಷ್ಟೇ ಆದರೂ ವಿಕಾರ ಗೃಹಸ್ಥಿಯಿಂದ ಸನ್ಯಾಸಿಯಾಗುತ್ತಾರೆ. ಅಂದ ಮೇಲೆ ಅವರಿಗೆ ಎಲ್ಲ ವಿಕಾರಗಳದ್ದು ಗೊತ್ತಿದೆ. ಚಿಕ್ಕ ಮಗುವಿಗೆ ಇದು ಗೊತ್ತಿರುವುದಿಲ್ಲ. ಈ ಸಮಯ ಇಡೀ ಜಗತ್ತಿನಲ್ಲಿ ರಾವಣ ರಾಜ್ಯ, ಭ್ರಷ್ಟಾಚಾರಿ ರಾಜ್ಯ ಇದೆ. ಸತ್ಯುಗದಲ್ಲಿ ಶ್ರೇಷ್ಠಾಚಾರಿ ದೇವತೆಗಳ ರಾಜ್ಯ ಇತ್ತು. ಈಗ ಇಲ್ಲ. ಪುನಃ ಇತಿಹಾಸ ಪುನರಾವೃತ್ತಿ ಆಗುತ್ತದೆ. ಶ್ರೇಷ್ಠಾಚಾರಿಯನ್ನಾಗಿ ಯಾರು ಮಾಡುವರು? ಇಲ್ಲಂತೂ ಒಬ್ಬರು ಸಹ ಶ್ರೇಷ್ಠಾಚಾರಿ ಇಲ್ಲ. ಇದರಲ್ಲಿ ವಿಶಾಲ ಬುದ್ಧಿ ಬೇಕು. ಇದು ಪಾರಸ್ ಬುದ್ಧಿಯನ್ನಾಗಿ ಮಾಡುವ ಯುಗವೇ ಆಗಿದೆ. ತಂದೆ ಬಂದು ಕಲ್ಲು ಬುದ್ಧಿಯಿಂದ ಚಿನ್ನದ ಬುದ್ಧಿಯನ್ನಾಗಿ ಮಾಡುತ್ತಾರೆ. ಸತ್ಯನ ಸಂಘ ತೇಲಿಸುತ್ತದೆ, ಕುಸ್ಸಂಗ ಮುಳುಗಿಸುತ್ತದೆ ಎನ್ನುತ್ತಾರೆ. ಸತ್ಯ ತಂದೆಯ ಹೊರತಾಗಿ
ಉಳಿದ ಜಗತ್ತಿನಲ್ಲಿ ಇರುವುದೇ ಕುಸ್ಸಂಗ. ತಂದೆ ಹೇಳುತ್ತಾರೆ, ನಾನು ಸಂಪೂರ್ಣ ನಿರ್ವಿಕಾರಿಯನ್ನಾಗಿ ಮಾಡಿಸಿ ಹೋಗುತ್ತೇನೆ. ನಂತರ ಸಂಪೂರ್ಣ ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ? ನಮಗೇನು ಗೊತ್ತು ಎಂದು ಹೇಳುತ್ತಾರೆ. ಅರೆ, ನಿರ್ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ? ಖಂಡಿತ ತಂದೆಯೇ ಮಾಡುತ್ತಾರೆ. ವಿಕಾರಿಯನ್ನಾಗಿ ಯಾರು ಮಾಡುತ್ತಾರೆ? ಇದು ಯಾರಿಗೂ ಗೊತ್ತಿಲ್ಲ. ತಂದೆ ತಿಳಿಸುತ್ತಾರೆ, ಮನುಷ್ಯನಂತೂ ಏನನ್ನೂ ತಿಳಿದುಕೊಂಡಿಲ್ಲ. ರಾವಣ ರಾಜ್ಯ ಅಲ್ಲವೇ? ಯಾರದ್ದಾದರೂ ತಂದೆ ಸತ್ತು ಹೋದರೆ ಎಲ್ಲಿಗೆ ಹೋದರು ಎಂದು ಕೇಳಿ, ಆಗ ಸ್ವರ್ಗವಾಸಿ ಆದರು ಎನ್ನುತ್ತಾರೆ. ಸರಿ, ಇದರ ಅರ್ಥ ನರಕದಲ್ಲಿದ್ದರಲ್ಲವೇ? ಅಂದ ಮೇಲೆ ನೀವು ಕೂಡ ನರಕವಾಸಿ ಆದಿರಿಯಲ್ಲವೇ? ಎಷ್ಟು ಸಹಜವಾಗಿ ತಿಳಿಸುವ ವಿಚಾರ ಆಗಿದೆ. ತನ್ನನ್ನು ಯಾರೊಬ್ಬರು ನರಕವಾಸಿ ಎಂದು ತಿಳಿದುಕೊಳ್ಳುವುದಿಲ್ಲ. ನರಕಕ್ಕೆ ವೇಶ್ಯಾಲಯ, ಸ್ವರ್ಗಕ್ಕೆ ಶಿವಾಲಯ ಎನ್ನುತ್ತಾರೆ. ಇಂದಿನಿಂದ 5000 ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು. ನೀವು ವಿಶ್ವದ ಮಾಲೀಕ, ಮಹಾರಾಜ, ಮಹಾರಾಣಿಯಾಗಿದ್ದಿರಿ. ನಂತರ ಪುನರ್ಜನ್ಮ ತೆಗೆದುಕೊಳ್ಳಬೇಕಾಯಿತು. ನೀವೇ ಎಲ್ಲರಿಗಿಂತ ಹೆಚ್ಚು ಪುನರ್ಜನ್ಮ ತೆಗೆದುಕೊಂಡಿದ್ದೀರಿ. ಆತ್ಮಗಳು ಪರಮಾತ್ಮ ಬಹಳ ಕಾಲ ಅಗಲಿದ್ದರು ಎಂದು ಇದಕ್ಕಾಗಿಯೇ ಗಾಯನವಿದೆ. ನಿಮಗೆ ನೆನಪಿದೆ, ಮೊಟ್ಟಮೊದಲು ನೀವು ಆದಿ ಸನಾತನ ದೇವತಾ ಧರ್ಮದವರೇ ಬಂದಿದ್ದೀರಿ. ಪುನಃ 84 ಜನ್ಮ ತೆಗೆದುಕೊಂಡು ಪತಿತರಾಗಿದ್ದೀರಿ. ಪುನಃ ಈಗ ಪಾವನ ಆಗಬೇಕು. ಪತಿತ ಪಾವನ ಬಾ ಎಂದು ಕೂಗುತ್ತಾರೆ ತಾನೇ? ಅಂದ ಮೇಲೆ ಒಬ್ಬರೇ ಸದ್ಗುರು ಸುಪ್ರೀಂ ಬಂದು ಪಾವನ ಮಾಡುತ್ತಾರೆಂದು ಸರ್ಟಿಫಿಕೇಟ್ ಕೊಡುತ್ತಾರೆ. ಸ್ವಯಂ ಹೇಳುತ್ತಾರೆ, ಇವರಲ್ಲಿ ಕುಳಿತು ನಾನು ನಿಮ್ಮನ್ನು ಪಾವನ ಮಾಡುತ್ತೇನೆ. ಉಳಿದಂತೆ 84 ಲಕ್ಷ ಯೋನಿ ಇತ್ಯಾದಿ ಇಲ್ಲ. 84 ಜನ್ಮ ಇದೆ. ಈ ಲಕ್ಷ್ಮೀ ನಾರಾಯಣರ ಪ್ರಜೆ ಸತ್ಯುಗದಲ್ಲಿದ್ದರು, ಈಗ ಇಲ್ಲ. ಎಲ್ಲಿಗೆ ಹೋದರು? ಅವರುಗಳು ಸಹ 84 ಜನ್ಮ ತೆಗೆದುಕೊಳ್ಳಬೇಕು. ಯಾರು ಮೊದಲ ನಂಬರ್ನಲ್ಲಿ ಬರುತ್ತಾರೆ ಅವರೇ ಪೂರ್ಣ 84 ಜನ್ಮ ತೆಗೆದುಕೊಳ್ಳುತ್ತಾರೆ. ನಂತರ ಮೊದಲು ಅವರು ಹೋಗಬೇಕು. ದೇವತೆಗಳ ಜಗತ್ತಿನ ಇತಿಹಾಸ ಪುನರಾವೃತ್ತಿ ಆಗುತ್ತದೆ. ಸೂರ್ಯವಂಶಿ ಚಂದ್ರವಂಶಿ ರಾಜ್ಯ ಮಸ್ಟ್ ರಿಪೀಟ್. ತಂದೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ. ನಾವು ಈ ಪಾಠಶಾಲೆ ಅಥವಾ ಯೂನಿವರ್ಸಿಟಿಗೆ ಬಂದಿದ್ದೇವೆ ಎಂದು ನೀವು ಹೇಳುತ್ತೀರಿ. ಇಲ್ಲಿ ನಾವು ನರನಿಂದ ನಾರಾಯಣ ಆಗುತ್ತೇವೆ. ನಮ್ಮ ಗುರಿ ಉದ್ದೇಶ ಇದಾಗಿದೆ. ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆ ಅವರೇ ಉತ್ತೀರ್ಣರಾಗುತ್ತಾರೆ. ಪುರುಷಾರ್ಥ ಮಾಡಲಿಲ್ಲವೆಂದರೆ ಪ್ರಜೆಯಲ್ಲಿ ಕೆಲವರು ಬಹಳ ಸಾಹುಕಾರರಾಗುತ್ತಾರೆ, ಕೆಲವರು ಕಡಿಮೆ. ಈ ರಾಜಧಾನಿ ತಯಾರಾಗುತ್ತಿದೆ. ನೀವು ತಿಳಿಯುತ್ತೀರಿ, ನಾವು ಶ್ರೀಮತದಂತೆ ಶ್ರೇಷ್ಠರಾಗುತ್ತಿದ್ದೇವೆ. ಶ್ರೀ ಶ್ರೀ ಶಿವಬಾಬನ ಮತದಂತೆ ಶ್ರೀ ಲಕ್ಷ್ಮೀನಾರಾಯಣ ಅಥವಾ ದೇವತೆ ಆಗುತ್ತೇವೆ. ಶ್ರೀ ಅಂದರೆ ಶ್ರೇಷ್ಠ. ಈಗ ಯಾರಿಗೂ ಶ್ರೀ ಎನ್ನಲು ಸಾಧ್ಯವಿಲ್ಲ. ಆದರೆ ಇಲ್ಲಂತೂ ಯಾರು ಬರುತ್ತಾರೆ ಎಲ್ಲರಿಗೂ ಶ್ರೀ ಎಂದು ಬಿಡುತ್ತಾರೆ. ಶ್ರೀ ಇಂಥವರು ಇತ್ಯಾದಿ. ಈಗ ದೇವತೆಗಳ ಹೊರತಾಗಿ ಯಾರೂ ಶ್ರೇಷ್ಠರಾಗಲು ಸಾಧ್ಯವಿಲ್ಲ. ಭಾರತ ಶ್ರೇಷ್ಠಾತಿ ಶ್ರೇಷ್ಠ ಆಗಿತ್ತು. ರಾವಣ ರಾಜ್ಯದಲ್ಲಿ ಭಾರತದ ಮಹಿಮೆಯನ್ನೇ ಸಮಾಪ್ತಿ ಮಾಡಿಬಿಟ್ಟಿದ್ದಾರೆ. ಭಾರತದ ಮಹಿಮೆ ಸಹ ಹೆಚ್ಚು ಇದೆ. ಅಂದಹಾಗೆ ನಿಂದನೆ ಸಹ ಹೆಚ್ಚು ಇದೆ. ಭಾರತ ಸಂಪೂರ್ಣ ಧನವಂತ ಆಗಿತ್ತು. ಈಗ ಸಂಪೂರ್ಣ ಕಂಗಾಲು ಆಗಿದೆ. ದೇವತೆಗಳ ಎದುರಿಗೆ ಹೋಗಿ ಅವರುಗಳ ಮಹಿಮೆಯನ್ನು ಹಾಡುತ್ತಾರೆ. ನಾವು ನಿರ್ಗುಣನಲ್ಲಿ ಯಾವುದೇ ಗುಣ ಇಲ್ಲ ಎಂದು ದೇವತೆಗಳಿಗೆ ಹೇಳುತ್ತಾರೆ. ಆದರೆ ಅವರು ದಯಾಹೃದಯಿ ಆಗಿರಲಿಲ್ಲ. ದಯಾಹೃದಯಿ ಎಂದಂತೂ ಒಬ್ಬರಿಗೆ ಮಾತ್ರ ಹೇಳಲಾಗುತ್ತದೆ. ಅವರು ಮನುಷ್ಯರಿಂದ ದೇವತೆ ಮಾಡುತ್ತಾರೆ. ಈಗ ಅವರು ನಿಮ್ಮ ತಂದೆನೂ ಆಗಿದ್ದಾರೆ, ಶಿಕ್ಷಕನೂ ಆಗಿದ್ದಾರೆ, ಸದ್ಗುರುವೂ ಆಗಿದ್ದಾರೆ. ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುತ್ತದೆ. ಹಾಗೂ ಜೊತೆಯಲ್ಲಿ ಕರೆದೊಯ್ಯುತ್ತೇನೆಂದು ಖಾತರಿಪಡಿಸುತ್ತಾರೆ. ನಂತರ ನೀವು ಹೊಸ ಜಗತ್ತಿಗೆ ಹೋಗಬೇಕು. ಇದು 5000 ವರ್ಷದ ಚಕ್ರ ಆಗಿದೆ.
ಹೊಸ ಜಗತ್ತು ಇತ್ತು, ಅದೇ ನಂತರ ಖಂಡಿತ ಆಗುತ್ತದೆ. ಜಗತ್ತು ಪತಿತ ಆಗುತ್ತದೆ, ನಂತರ ತಂದೆ ಬಂದು ಪಾವನ ಮಾಡುತ್ತಾರೆ. ತಂದೆ ಹೇಳುತ್ತಾರೆ, ರಾವಣ ಪತಿತ ಮಾಡುತ್ತಾನೆ, ನಾನು ಪಾವನ ಮಾಡುತ್ತೇನೆ. ಉಳಿದಂತೆ ಇದಂತೂ ಒಂದು ರೀತಿ ಗೊಂಬೆಗಳ ಪೂಜೆ ಮಾಡುತ್ತಿರುತ್ತಾರೆ. ರಾವಣನಿಗೆ 10 ತಲೆಯನ್ನೇಕೆ ಕೊಡುತ್ತಾರೆ ಎಂಬುದು ಅವರಿಗೆ ಗೊತ್ತಿಲ್ಲ. ವಿಷ್ಣುವಿಗೂ ಸಹ 4 ಭುಜ ಕೊಡುತ್ತಾರೆ. ಆದರೆ ಆ ರೀತಿ ಎಂದಿಗೂ ಯಾವುದೇ ಮನುಷ್ಯ ಇರುವುದಿಲ್ಲ. ಒಂದು ವೇಳೆ 4 ಭುಜವನ್ನುಳ್ಳ ಮನುಷ್ಯ ಇದ್ದಿದ್ದರೆ ಅವರಿಂದ ಯಾವ ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ, ಅವರೂ ಸಹ ಅದೇ ರೀತಿ ಇರಬೇಕು. ಇಲ್ಲಂತೂ ಎಲ್ಲರಿಗೂ 2 ಭುಜ ಇದೆ. ಏನನ್ನೂ ತಿಳಿದುಕೊಂಡಿಲ್ಲ. ಭಕ್ತಿ ಮಾರ್ಗದ ಶಾಸ್ತ್ರವನ್ನು ಕಂಠಪಾಠ ಮಾಡುತ್ತಾರೆ. ಅವರುಗಳಿಗೂ ಸಹ ಎಷ್ಟೊಂದು ಅನುಯಾಯಿಗಳು ಆಗುತ್ತಾರೆ. ಕಮಾಲಾಗಿದೆ. ಇವರಂತೂ ತಂದೆ ಜ್ಞಾನದ ಅಥಾರಿಟಿ ಆಗಿದ್ದಾರೆ. ಯಾವುದೇ ಮನುಷ್ಯ ಜ್ಞಾನದ ಅಥಾರಿಟಿಯಾಗಲು ಸಾಧ್ಯವಿಲ್ಲ. ಜ್ಞಾನ ಸಾಗರ ಎಂದು ನೀವು ನನಗೆ ಹೇಳುತ್ತೀರಿ. ಆಲ್ಮೈಟಿ ಅಥಾರಿಟಿ. ಇದು ತಂದೆಯ ಮಹಿಮೆಯಾಗಿದೆ. ನೀವು ತಂದೆಯನ್ನು ನೆನಪು ಮಾಡುತ್ತೀರಿ, ಆಗ ತಂದೆಯಿಂದ ತಾಕತ್ತು ತೆಗೆದುಕೊಳ್ಳುತ್ತೀರಿ. ಇದರಿಂದ ವಿಶ್ವದ ಮಾಲೀಕರಾಗುತ್ತೀರಿ. ನೀವು ತಿಳಿಯುತ್ತೀರಿ, ನಮ್ಮಲ್ಲಿ ಬಹಳ ತಾಕತ್ತು ಇತ್ತು. ನಾವು ನಿರ್ವಿಕಾರಿ ಆಗಿದ್ದೆವು. ಇಡೀ ವಿಶ್ವದ ಮೇಲೆ ಒಬ್ಬರೇ ರಾಜ್ಯ ಮಾಡುತ್ತಿದ್ದೆವು. ಆಗ ಸರ್ವಶಕ್ತಿವಂತರು ಎನ್ನುತ್ತಾರಲ್ಲವೇ? ಈ ಲಕ್ಷ್ಮೀನಾರಾಯಣ ಇಡೀ ವಿಶ್ವದ ಮಾಲೀಕರಾಗಿದ್ದರು. ಅವರಿಗೆ ಈ ಶಕ್ತಿ ಯಾರಿಂದ ಸಿಕ್ಕಿತು? ತಂದೆಯಿಂದ. ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತನಲ್ಲವೇ? ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಈ 84ರ ಚಕ್ರವನ್ನು ತಿಳಿಯುವುದಂತೂ ಸಹಜ ಅಲ್ಲವೇ? ಇದರಿಂದಲೇ ನಿಮಗೆ ಚಕ್ರಾಧಿಪತ್ಯ ಸಿಗುತ್ತದೆ. ಪತಿತರಿಗೆ ವಿಶ್ವದ ಚಕ್ರಾಧಿಪತ್ಯ ಸಿಗಲು ಸಾಧ್ಯವಿಲ್ಲ. ಪತಿತರಂತೂ ಅವರುಗಳ ಎದುರಿಗೆ ಹೋಗಿ ತಲೆಬಾಗುತ್ತಾರೆ. ನಾವು ಭಕ್ತರಾಗಿದ್ದೇವೆಂದು ತಿಳಿಯುತ್ತಾರೆ. ಪಾವನರ ಮುಂದೆ ಹೋಗಿ ನಮಸ್ಕಾರ ಮಾಡುತ್ತಾರೆ. ಭಕ್ತಿ ಮಾರ್ಗದ್ದು ಸಹ ಅರ್ಧ ಕಲ್ಪ ನಡೆಯುತ್ತದೆ. ಈಗ ನಿಮಗೆ ಭಗವಂತ ಸಿಕ್ಕಿದ್ದಾರೆ. ಭಗವಾನ್ ವಾಚ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಭಕ್ತಿಯ ಫಲ ಕೊಡಲು ಬಂದಿದ್ದೇನೆ. ಭಗವಂತ ಯಾವುದಾದರೊಂದು ರೂಪದಲ್ಲಿ ಬರುತ್ತಾನೆಂದು ಹಾಡುತ್ತಾರೆ. ತಂದೆ ಹೇಳುತ್ತಾರೆ, ನಾನೇನಾದರೂ ಎತ್ತಿನ ಗಾಡಿ ಮುಂತಾದವುಗಳಲ್ಲಿ ಬರುತ್ತೀನಾ? ಯಾರು ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದರೂ ಪುನಃ 84 ಜನ್ಮ ಪೂರ್ಣ ಮಾಡಿದ್ದಾರೆ, ಅವರಲ್ಲಿಯೇ ಬರುತ್ತೇನೆ. ಸತ್ಯುಗದಲ್ಲಿ ಉತ್ತಮ ಪುರುಷರು ಇರುತ್ತಾರೆ. ಕಲಿಯುಗದಲ್ಲಿ ಕನಿಷ್ಠ ತಮೋಪ್ರಧಾನರಾಗಿದ್ದಾರೆ. ಈಗ ನೀವು ತಮೋಪ್ರಧಾನದಿಂದ ಸತೋಪ್ರಧಾನ ಆಗುತ್ತೀರಿ. ತಂದೆ ಬಂದು ತಮೋಪ್ರಧಾನದಿಂದ ಸತೋಪ್ರಧಾನ ಮಾಡುತ್ತಾರೆ. ಇದು ಆಟ ಆಗಿದೆ. ಒಂದು ವೇಳೆ ಇದನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದರೆ ಸ್ವರ್ಗಕ್ಕೆ ಎಂದಿಗೂ ಬರುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದರವರ ಸವಿನೆನಪು ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. 1. ಒಬ್ಬ ತಂದೆಯ ಸಂಘದಿಂದ ಸ್ವಯಂವನ್ನು ಪಾರಸ್ ಬುದ್ಧಿ ಮಾಡಿಕೊಳ್ಳಬೇಕು. ಸಂಪೂರ್ಣ ನಿರ್ವಿಕಾರಿ ಆಗಬೇಕು. ಕುಸ್ಸಂಗದಿಂದ ದೂರ ಇರಬೇಕು. 2. ನಾವು ಸ್ವದರ್ಶನ ಚಕ್ರಧಾರಿಗಳೇ, ಹೊಸ ಜಗತ್ತಿನ ಮಾಲೀಕ, ಚಕ್ರವರ್ತಿ ಆಗುತ್ತೇವೆ ಎಂಬ ಇದೇ ಖುಷಿಯಲ್ಲಿ ಸದಾ ಇರಬೇಕು. ನಮ್ಮನ್ನು ಜ್ಞಾನ ಸೂರ್ಯವಂಶಿ ಮಾಡಲು ಶಿವಬಾಬಾ ಬಂದಿದ್ದಾರೆ. ನಮ್ಮ ಲಕ್ಷ್ಯವೇ ಇದಾಗಿದೆ. ವರದಾನ: ವಿಘ್ನಗಳನ್ನು ಮನೋರಂಜನೆಯ ಆಟವೆಂದು ತಿಳಿದು ಪಾರು ಮಾಡುವಂತಹ ನಿರ್ವಿಘ್ನ ವಿಜಯಿ ಆಗಿರಿ. ವಿಘ್ನಗಳನ್ನು ಮನೋರಂಜನೆಯ ಆಟವೆಂದು ತಿಳಿದು ಪಾರು ಮಾಡುವಂತಹ ನಿರ್ವಿಘ್ನ ವಿಜಯಿ ಆಗಿರಿ. ವಿಘ್ನ ಬರುವುದು ಇದು ಒಳ್ಳೆಯ ವಿಚಾರ ಆಗಿದೆ. ಆದರೆ ವಿಘ್ನ ಸೋಲಿಸಬಾರದು. ವಿಘ್ನ ಬರುವುದೇ ಬಲಶಾಲಿಯನ್ನಾಗಿ ಮಾಡಲೆಂದು. ಆದ್ದರಿಂದ ವಿಘ್ನಗಳಿಗೆ ಗಾಬರಿಯಾಗದೆ ಅವುಗಳನ್ನು ಮನೋರಂಜನೆಯ ಆಟವೆಂದು ತಿಳಿದು ಪಾರು ಮಾಡಿ.
ಆಗ ನಿರ್ವಿಘ್ನ ವಿಜಯಿ ಎನ್ನುತ್ತಾರೆ. ಸರ್ವಶಕ್ತಿವಾನ್ ತಂದೆಯ ಜೊತೆ ಇದ್ದಾಗ ಗಾಬರಿಯ ಯಾವುದೇ ವಿಚಾರವೇ ಇಲ್ಲ. ಕೇವಲ ತಂದೆಯ ನೆನಪು ಹಾಗೂ ಸೇವೆಯಲ್ಲಿ ತತ್ಪರರಾಗಿರಿ. ಆಗ ನಿರ್ವಿಘ್ನರಾಗಿರುತ್ತೀರಿ. ಯಾವಾಗ ಬುದ್ಧಿ ಫ್ರೀ ಆಗಿರುತ್ತದೆ ಆಗ ವಿಘ್ನ ಅಥವಾ ಮಾಯೆ ಬರುತ್ತದೆ. ಬ್ಯುಸಿ ಆಗಿದ್ದರೆ ಮಾಯೆ ಅಥವಾ ವಿಘ್ನ ದೂರ ಸರಿದು ಬಿಡುತ್ತದೆ. ಸ್ಲೋಗನ್: ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಮರ್ಯಾದಪೂರ್ವಕವಾಗಿ ಮನಸ್ಸಿನಿಂದ ಎಲ್ಲರಿಗೂ ಸುಖ ಕೊಡಿ. ಸುಖದ ಖಾತೆಯನ್ನು ಜಮಾ ಮಾಡಿಕೊಳ್ಳಲು ಮರ್ಯಾದಪೂರ್ವಕವಾಗಿ ಮನಸ್ಸಿನಿಂದ ಎಲ್ಲರಿಗೂ ಸುಖ ಕೊಡಿ. ಓಂ ಶಾಂತಿ.